ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನು. ನಾವಿವತ್ತು ಶ್ರೀ ಕ್ಷೇತ್ರ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನೋ ಈ ದೇವಸ್ಥಾನಕ್ಕೆ ಶಿವನ ಆಜ್ಞೆ ಇತ್ತು, ಹೋಗಬೇಕು ಅಂತ ಅನ್ನಿಸ್ತು. ಎದ್ದಕ್ಕಿದ್ದಾಗೆ ದಿಢೀರಂತ ನಾವು ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಮಾಡಿದ್ವಿ. ಬ್ಯಾಂಗ್ಳೂರಿಂದ 4.5 hour ಜರ್ನಿ ತೋರಿಸ್ತಾ ಇತ್ತು. ಅರೌಂಡು 220-230 ಕಿಲೋಮೀಟ್ರ್ ಇದೆ. ದಕ್ಷಿಣ ಭಾರತದ ಕಾಶಿ ಎಂದು ಪ್ರಸಿದ್ಧವಾಗಿರುವ ಈ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ. ಹೇಗಿದೆ ನೋಡೋಣ ದೇವಸ್ಥಾನ. ನೋಡಿ, ಈ ಊರಲ್ಲಿ ಆಲ್ರೆಡಿ ಜನ ಎಲ್ಲ ಗಿರಿ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ಸಮಯ 8 ಗಂಟೆ ಆದ್ರೂ ಗಿರಿ ಪ್ರದರ್ಶನೆ ಮಾಡ್ಬೋದು. ಇದು 24 ಗಂಟೆನೂ ಗಿರಿ ಸುತ್ಬೋದು. ಎಲ್ಲ ರೀತಿಯ ಫೆಸಿಲಿಟಿ ಇದೆ. ನೋಡಿ ಫ್ರೆಂಡ್ಸ್, ನಾವಿದ್ದಿದ್ದು ರೂಮು ಇದೆ. ಸಿಂಪಲ್ಲು, ಒಂದು ಬೆಡ್ ಇತ್ತು, ಒಂದು ಇದಿತ್ತು, ಕಬೋರ್ಡ್ ಇತ್ತು, ವಾಶ್ರೂಮ್ ಇತ್ತು, ಅಷ್ಟೇ. ಈ ರೂಮಿಗೆ ಇಷ್ಟೇ ಸಿಂಪಲ್ಲು. ಈ ರೂಮಿಗೆ 1000 rupees ಕೊಟ್ಟಿದ್ದೀವಿ. ಇದು ಅರುಣಾಚಲಂನಲ್ಲಿರುವಂಥ ಹೋಟೆಲು. ಓಂ ನಮೋ ಶಿವಂ, ಓಂ ನಮೋ ಶಿವಂ. ಶ್ರೀ ಕ್ಷೇತ್ರ ಅರುಣಾಚಲಂ ದೇವಸ್ಥಾನ. ಗಿರಿ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಅರುಣಾಚಲಂ ಶಿವನ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಬಂದು ನಮ್ಮ ದಕ್ಷಿಣ ಭಾರತದಲ್ಲೇ ಕಾಶಿ ಅಂತ ಫೇಮಸ್ ಆಗಿರುವಂಥ ದೇವಸ್ಥಾನ. ನಾವು ಟೋಟಲಾಗಿ ಈ ದೇವಸ್ಥಾನನ ಗಿರಿ ಪ್ರದರ್ಶನೆ ಮಾಡ್ತಾರೆ. ಈ ಗಿರಿ ಒಂದು ನಮ್ಮ ನಂದಿಯಲ್ಲಿರುವಂಥ ಒಂದು ಭಾಗ ಅಂತ ಹೇಳ್ಬೋದು. ಹಾಗೆ ದೊಡ್ಡ ಥರ ಇದೆ ಇಲ್ಲಿ. ಸೊ ಇಲ್ಲಿ ಒಂದು ನಮ್ಮ ಶಿವ ಪ್ರತಿಷ್ಠಾಪನೆ ಆಗಿರೋದು. ಈ ಗಿರಿ ಪ್ರದರ್ಶನ ಟೋಟಲಾಗಿ 14 ಕಿಲೋಮೀಟ್ರ್ ಇದೆ. ಆ ಪ್ರದರ್ಶನ ಮಾಡಿಕೊಂಡು ನಾವು ದೇವ್ರನ್ನ ದರ್ಶನ ಮಾಡಿದ್ರೆ ನಮ್ಮಲ್ಲಿರೋ ಪಾಪಗಳೆಲ್ಲ ಕಳೆದೋಗುತ್ತೆ ಅಂತ ಇತಿಹಾಸದಲ್ಲಿ ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ. ತುಂಬ ಜನ ಇದ್ದಾರೆ. ಅವರು ಈಗ ಕಮ್ಮಿ ಇದೆ ಇವತ್ತು, ಆ್ಯಕ್ಚುಲಿ ವೀಕೆಂಡ್ ಅಲ್ಲ, ಆದರೂ ತುಂಬ ಜನ ಇದ್ದಾರೆ. ಸೊ ಈ ಗಿರಿ ಪ್ರದರ್ಶನ ಮಾಡೋದಕ್ಕೆ 5 hour ಬೇಕಾಗುತ್ತೆ, 4ರಿಂದ 5 hour. ಗಿರಿ ಪ್ರದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಈ ರೀತಿ ಬೇಡ್ಕೋತಾ ಇದ್ದಾರೆ ಶಿವನ ಹತ್ರ. ಪಾದಯಾತ್ರೆ ಶುರು ಆಗಿದೆ. ಮೊದಲನೇ ಶಿವ. ಇಲ್ಲಿಂದ ನೋಡಿ ದೀಪ ಹಚ್ಬಿಟ್ಟು ಈಗ ತಾನೇ ಮೊದಲನೇ ಶಿವ ಆಯಿತು. ಹೋಗ್ತಾ ಇದ್ದೀವಿ ನಡ್ಕೊಂಡು. ನೈಟ್ ಹೋದರೆ ತುಂಬ ಈಸಿ ಅನಿಸುತ್ತೆ, ಮತ್ತು ಕ್ರೌಡ್ ಕಮ್ಮಿ ಇರುತ್ತೆ. ನೋಡಿ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಆದಷ್ಟು ನೈಟ್ ಬನ್ನಿ. ಕ್ಲೈಮೇಟು ಚೆನ್ನಾಗಿದೆ, ಕ್ರೌಡು ಕಮ್ಮಿ ಇದೆ. ಪೊಲೀಸರು ಮಾತ್ರ ಬರೋ ಗಾಡಿಗಳಿಗೆಲ್ಲ ಚೆಕಿಂಗ್ ಮಾಡಿ ಬಿಡ್ತಾವ್ರೆ. ಫುಲ್ ಕಲೆಕ್ಷನ್ ಇದೆ ಪೊಲೀಸರದು. ನೋಡಿ, ಇಲ್ಲಿ ಇನ್ಫಾರ್ಮೇಷನ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ. 100% ಸರ್, ಎಲ್ಲ ಆಂಧ್ರದವರೇ ನೋಡಿದ್ದೀನಿ ನಾವು. ನೋಡಿ, ನಾವಿಲ್ಲಿ ದೇವಸ್ಥಾನದಲ್ಲಿ ಹಿಂಗೆ ಬಂದು ಅಗ್ನಿಲಿಂಗಂ ಆಯಿತು. ಈಗ ತಾನೇ ಅಲ್ಲಿ ಹಚ್ಬಿಟ್ಟು ಬಂದಿದ್ದೀವಿ. ಯಮಲಿಂಗಂ, ನಿರುತ್ತಿಲಿಂಗಂ, ವರುಣಲಿಂಗಂ, ವಾಯುಲಿಂಗಂ, ಕುಬೇರಲಿಂಗಂ, ಸಿನಿಲಿಂಗಂ, ನೆಕ್ಸ್ಟ್ ದೇವಸ್ಥಾನ ಇಂದ್ರಲಿಂಗಂ. ಓಂ ವಿಘ್ನ ವಿನಾಯಕ ವಿಘ್ನೇಶ್ವರಂಗೆ ನಮಿಸುತ್ತಾ ನಮ್ಮ ಆ್ಯಕ್ಚುಲ್ ಗಿರಿ ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಯಮಲಿಂಗಂ ಐನರು ಏನೋ ಮಾಡ್ತಾವ್ರೆ. ಸಾಕ್ಷಾತ್ ಯಮನಿಂದ ಪ್ರತಿಷ್ಠಾಪನೆ ಪಟ್ಟಿರುವಂಥ ಯಮಲಿಂಗ ಇದು. ಇರೋದೇ ಸ್ಮಶಾನದಲ್ಲಿ. ನಾವು ಆ ಕಡೆ ಪಕ್ಕ ನೋಡಿದ್ರೆ ಸ್ಮಶಾನ ಇದೆ, ಇಲ್ಲೇ ಶಿವಲಿಂಗ ಇದೆ. ನೋಡಿ, ಓಂ ನಮಃ ಶಿವಾಯ. ನೋಡಿ, ಅಲ್ಲಿ ಯಮಲಿಂಗಂ ದೇವಸ್ಥಾನ. ಆ ದೇವಸ್ಥಾನದಿಂದ ಈ ಕಡೆ ಬರ್ತಿದ್ದಂಗೆ ನಿಮಗೆ ಜಿಂಕೆಗಳು. ಹಾಯ್.
ನೋಡಿ ಜಿಂಕೆಗಳು, ಈ ಬೆಟ್ಟದಲ್ಲಿರೋಂಥ ಜಿಂಕೆಗಳು ಇವು ರೆಗ್ಯುಲರಾಗಿ ಇಲ್ಲೇ ಇರ್ತವೆ ಅನಿಸುತ್ತೆ. ಇದು ನೋಡಿದ್ರೆ ನೈಋತ್ಯ ಲಿಂಗಂ. ನೈಋತ್ಯ ಲಿಂಗಂ ನೋಡಿ. ಗಿರಿ ಪ್ರದರ್ಶನ ಬೇಕಾದ್ರೆ ಕಾಲು ನೋವು ಬಂದರೆ ಒಳ್ಳೆ ಮಸಾಜ್ ಇದೆ ನೋಡಿ. ಏನು ಮಾಡ್ತಾ ಇದೆ ಅಂದರೆ ಹಿಂಗೆ ಹಿಂಡ್ತಾ ಇದೆ ಒಳಗಡೆ, ಎಲ್ಲ ಕೂತ್ಕೊಂಡು ಮಾಡಿಸ್ಕೊತಾವ್ರೆ ನೋಡಿ. ಫ್ರೀ ಆಯಿತು, ಮಸಾಜ್ ಮಾಡಿಸ್ಕೊಂಡ್ಮೇಲೆ ಕಾಲು ಹಿಡ್ಕೊಬಿಟ್ಟಿದ್ದಂಗೆ ಕಂಟಿನ್ಯೂಸ್ ಆಗಿ ವಾಕ್ ಮಾಡಿ ಈಗ ಒಂಥರ ರಿಲ್ಯಾಕ್ಸ್ ಆಗಿದೆ. ನಮ್ಮ ಗಿರಿ ಪ್ರದರ್ಶನದಲ್ಲಿ ಅರ್ಧ ಭಾಗ ಮುಗಿಸಿದ್ದೀವಿ. ನಾವು ಇಲ್ಲಿದ್ದೀವಿ ಸೆಂಟ್ರಲ್ಲಿ, ದೇವಸ್ಥಾನದ ಆಪೋಸಿಟ್, ಬೆಟ್ಟದ ಈ ಕಡೆ ತುದಿಲಿ. ಸೂರ್ಯಲಿಂಗಂ. ಕುಬೇರಲಿಂಗಂ. ಎಲ್ಲ ಲಿಂಗಗಳ ದರ್ಶನ ಆಯಿತು. ಫೈನಲ್ ಆಗಿ ಮತ್ತೆ ನಾವು ರಾಜಗೋಪುರ ಕಡೆ ಬರ್ತಾ ಇದ್ದೀವಿ. ನೋಡಿ ಇವರೆಲ್ಲ ದರ್ಶನಕ್ಕೋಸ್ಕರ ರಾತ್ರಿನೇ ಬಂದು ಮಲಗಿಬಿಟ್ಟಿದ್ದಾರೆ. ಕ್ಯೂ ಅಲ್ಲಿ ತುಂಬ ಜನ ಇದ್ದಾರೆ, ತುಂಬ ರಶ್ ಇತ್ತು. ಗಿರಿ ದರ್ಶನ ಮುಗೀತು, ಬಂದಿದ್ದೀವಿ ರಾಜಗೋಪುರ ಹತ್ರ. ಟೋಟಲ್ ಆಗಿ 14 ಕಿಲೋಮೀಟ್ರು, ಆಲ್ಮೋಸ್ಟ್ ಅಲ್ಲಿ 5 ಅವರ್ ಆಗಿದೆ ನಮ್ಮ ಈ ಪ್ರದರ್ಶನ. ನೋಡಿ ಈಗಲೂ ಎಷ್ಟು ಜನ ಇದ್ದಾರೆ, ಈ ಕಡೆನೂ ಜನ. ನಮ್ಮದು ಗಿರಿ ಪ್ರದರ್ಶನ ಆಯಿತು, ನಮ್ಮ ಪೂಜೆನ ಇಲ್ಲಿಗೆ ಸಮರ್ಥ ಮಾಡ್ತಾ ಇದ್ದೀವಿ. ನೋಡಿ ರಾಜಗೋಪುರ 5 ಅವರ್ ಬೇಕು ಮಿನಿಮಮ್. 50 ರೂಪಾಯಿ ಕ್ಯೂ ಮತ್ತು ಜನರಲ್ ಕ್ಯೂ ಇರುತ್ತೆ. ದಯವಿಟ್ಟು ಯಾರು 50 ರೂಪಾಯಿ ಕ್ಯೂಗೂ ಹೋಗ್ಬೇಡಿ, ಜನರಲ್ ಕ್ಯೂಗೂ ಹೋಗ್ಬೇಡಿ. ಸುಮ್ಮನೆ ಲಾಕ್ ಮಾಡ್ತಾರೆ, ಅವ್ರು ಮುಂದಕ್ಕೆ ಬಿಡೋದೇ ಇಲ್ಲ ಯಾರನ್ನೂ. ಅದಕ್ಕೆ ನೀವು ಹಿಂದ್ಗಡೆಯಿಂದ ಹೋಗ್ಬಿಡಿ, ಬೇಗ ದರ್ಶನ ಆಗುತ್ತೆ. ಇದು ಶಾರ್ಟ್ಕಟ್ಟು. ಅಲ್ಲಿಂದ ದರ್ಶನದಿಂದ ಎಕ್ಸಿಟ್ ಆದ ತಕ್ಷಣ ಇಲ್ಲಿ ನೋಡಿ 10 ರೂಪಾಯಿ 20 ರೂಪಾಯಿ ಪ್ರಸಾದ ಕೊಡ್ತಾನೆ. 10 ರೂಪಾಯಿ ಸಿರಪ್ ಈ ಕಡೆ ನಿಮಗೆ ಲಡ್ಡು. ದರ್ಶನ ಎಲ್ಲ ಆಯಿತು, ಪ್ರಸಾದ ಇಸ್ಕೊಂಡು ಬಂದಿದ್ದೀನಿ. ದರ್ಶನ ಆಯಿತು, ಪ್ರಸಾದ ಆಯಿತು. ಅರುಣಾಚಲ ಶಿವನ್ ಕೋಯಿಲ್ ನೋಡಿ ಸ್ನೇಹಿತರೆ. ಗಿರಿ ಪ್ರದರ್ಶನ ಮಾಡೋದಕ್ಕೆ ಫ್ರೀ ಬಸ್ಸು ಇದೆ, AC ಬಸ್ಸು. ಎಲ್ಲ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಫ್ರೀ ಬಸ್ಸಲ್ಲಿ ಬೇಕಾದರೂ 8 ಜ್ಯೋತಿರ್ಲಿಂಗಗಳು ಥರ ಇದೆ, ಅವನ್ನ ಪ್ರದರ್ಶನ ನಾವು ಮಾಡ್ಕೊಬರ್ಬೋದು ಫ್ರೀ ಬಸ್ಸಲ್ಲಿ. ದೇವಸ್ಥಾನದ ಹತ್ರನೇ ಉಡುಪಿ ಉಪಹಾರ ಇತ್ತು, ನಮ್ಮ ಕರ್ನಾಟಕದ್ದು. ಊಟ ಮಾಡ್ತಾಯಿದ್ದೀವಿ, ತಮಿಳ್ನಾಡು ಸ್ಟೈಲಿಂದ ಊಟ. ಶಿವನ ದರ್ಶನ ತುಂಬ ಚೆನ್ನಾಗಾಯಿತು. ಇದೇ ಥರ ವೀಡಿಯೋಸ್ಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ, ಬನ್ನಿ.